ಏನಂತ ಅಂದ್ರೆ ಈ ಏನು ಒಂದು ಲಕ್ಷ ನಾವು ಹಂಚ್ತಾ ಇದ್ದೀವಿ, ಇದನ್ನ ಮುಂದಕ್ಕೆ ಹಂಚೋರು ಯಾರಪ್ಪ ಅಂತಂದ್ರೆ ಅಧಿಕಾರಿಗಳಲ್ಲ. ಅಧಿಕಾರ ಜೊತೆಯಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು 15 ಜನ ಗ್ಯಾರಂಟಿ ಸದಸ್ಯರನ್ನ ನೇಮಕ ಮಾಡಿದ್ದೀವಿ, ಅವರ ಜೊತೆಲಿ ಹೋಗಿ ಆ ಬಡವರಿಗೆ ಆ ಪಟ್ಟಗಳನ್ನ ಕೊಡಬೇಕು. ಕಾಂಗ್ರೆಸ್ ಈ ಕೆಲಸವನ್ನ ಮಾಡಿದೆ ಅನ್ನೋ ಒಂದು ತೀರ್ಮಾನವನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದು ನಗರಗಳಲ್ಲೂ ಕೂಡ ನಾನು ಈಗಾಗಲೇ ಬೆಂಗಳೂರು ನಗರ ಇರ್ಬೋದು, ಬೇರೆ ಕಡೆ ಎಲ್ಲ ಅವರ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಅವ್ರದೇ ಸ್ವಂತ ದಾಖಲೆಗಳಿಂದ ಎಲ್ಲ ಈ ಸೊತ್ತು ದಾಖಲೆಗಳನ್ನ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದಕ್ಕೆ BBMP ಇಲ್ಲ, BBMP ಹೋಯ್ತು. ನಿಮ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ. ಎಲೆಕ್ಷನ್ ಕೂಡ ಮಾಡಲೇಬೇಕಾಗಿದೆ. ಅದಕ್ಕೆ ಕೂಡ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ನೆಲ್ಲ ಕೂಡ ನಾನು ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಯಾರ್ಯಾರು MLAಗಳು ಮುಂದಕ್ಕೆ ಆಗ್ಬೇಕು ಅಂತ ಆಸೆ ಪಡ್ತೀರಿ, ಫಸ್ಟು ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು. ಅದಕ್ಕೆ ತಾವು ಸಿದ್ಧತೆಯನ್ನ ತಾವು ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನಂತ ಅಂದ್ರೆ ಈ ಏನು ಒಂದು ಲಕ್ಷ ನಾವು ಹಂಚ್ತಾ ಇದ್ದೀವಿ, ಇದನ್ನ ಮುಂದಕ್ಕೆ ಹಂಚೋರು ಯಾರಪ್ಪ ಅಂತಂದ್ರೆ ಅಧಿಕಾರಿಗಳಲ್ಲ. ಅಧಿಕಾರ ಜೊತೆಯಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು 15 ಜನ ಗ್ಯಾರಂಟಿ ಸದಸ್ಯರನ್ನ ನೇಮಕ ಮಾಡಿದ್ದೀವಿ, ಅವರ ಜೊತೆಲಿ ಹೋಗಿ ಆ ಬಡವರಿಗೆ ಆ ಪಟ್ಟಗಳನ್ನ ಕೊಡಬೇಕು. ಕಾಂಗ್ರೆಸ್ ಈ ಕೆಲಸವನ್ನ ಮಾಡಿದೆ ಅನ್ನೋ ಒಂದು ತೀರ್ಮಾನವನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದು ನಗರಗಳಲ್ಲೂ ಕೂಡ ನಾನು ಈಗಾಗಲೇ ಬೆಂಗಳೂರು ನಗರ ಇರ್ಬೋದು, ಬೇರೆ ಕಡೆ ಎಲ್ಲ ಅವರ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಅವ್ರದೇ ಸ್ವಂತ ದಾಖಲೆಗಳಿಂದ ಎಲ್ಲ ಈ ಸೊತ್ತು ದಾಖಲೆಗಳನ್ನ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದಕ್ಕೆ BBMP ಇಲ್ಲ, BBMP ಹೋಯ್ತು. ನಿಮ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ. ಎಲೆಕ್ಷನ್ ಕೂಡ ಮಾಡಲೇಬೇಕಾಗಿದೆ. ಅದಕ್ಕೆ ಕೂಡ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ನೆಲ್ಲ ಕೂಡ ನಾನು ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಯಾರ್ಯಾರು MLAಗಳು ಮುಂದಕ್ಕೆ ಆಗ್ಬೇಕು ಅಂತ ಆಸೆ ಪಡ್ತೀರಿ, ಫಸ್ಟು ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು. ಅದಕ್ಕೆ ತಾವು ಸಿದ್ಧತೆಯನ್ನ ತಾವು ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.